ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್. ಪೊಲೀಸ್ ಠಾಣೆಯ ಮೇಲೆ ಕಲ್ಲೆಸೆತ ಖಂಡಿಸಿ ಪ್ರತಿಭಟನೆ. ಚನ್ನಗಿರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಆಂಜನೇಯ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಹೌದು, ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಠಾಣೆಯ ಮೇಲೆ ಕಲ್ಲೆಸೆತವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ಚನ್ನಗಿರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಆಂಜನೇಯ ಸ್ವಾಮಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅಧಿಕಾರಿಗಳನ್ನು ಮುಸಲ್ಮಾನರನ್ನು ಪೊಲೀಸ್ ಇಲಾಖೆಯವರು ಒಂದು ಸಲ ಯೋಚನೆ ಮಾಡಬೇಕು. ಪೊಲೀಸ್ ಇಲಾಖೆಗೆ ಯಾವನೋ ಒಬ್ಬ ಹಣದ ಆಮಿಷಕ್ಕಾಗಿ ತನ್ನ ಹೆಂಡತಿ ಮಕ್ಕಳಿಗೆ ಲಂಚದ ಎಂಜಲ ಹಣವನ್ನು ತಿನ್ನಿಸುವವನು ಬಂದ್ರೆ ಪೊಲೀಸ್ ಇಲಾಖೆಗೆ ಏನಾಗುತ್ತೆ ಅನ್ನೋದಕ್ಕೆ ಮೊದಲನೆಯ ಉದಾಹರಣೆ ಚನ್ನಗಿರಿ ಠಾಣೆ. ಚನ್ನಗಿರಿ ವೈಭವೀಕರಿಸುವುದಕ್ಕಿಂತ ವಿಚಾರವನ್ನ ಮಾಡಿದಾಗ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯ ಘಟನೆ ಇರಬಹುದು, ಹುಬ್ಬಳ್ಳಿಯ ಘಟನೆ ಇರಬಹುದು, ಶಿವಮೊಗ್ಗದ ಘಟನೆ ಇರಬಹುದು, ಇವುಗಳೆಲ್ಲವನ್ನ ನೋಡಿದಾಗ ಇದೇ ಚನ್ನಗಿರಿಯಲ್ಲಿ ಈ ಸರ್ಕಾರ ಇದ್ದಾವಾಗಲೇ ಇನ್ನೊಬ್ಬ ಹಿಂದೂ ವ್ಯಕ್ತಿಯನ್ನು ಸಹ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಹಳ್ಳಿ ಎನ್ನುವ ವ್ಯಕ್ತಿಯನ್ನ ಪೊಲೀಸರು ಕರೆದುಕೊಂಡು ಹೋಗುವಾಗಲೇ ಮಧ್ಯ ರಸ್ತೆಯಲ್ಲಿ ಅವನು ಹಸು ನೀಗ್ತಾನೆ. ಆದರೆ ಹಿಂದೂ ಸಮಾಜ ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟು, ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಟ್ಟು, ಆ ಇಡೀ ಕುಟುಂಬ ಮತ್ತು ಸಮಾಜ ಎಸ್ಪಿ ಹತ್ರ ಹೋಗಿ, ಅಂದ್ರೆ ಮೇಲಾಧಿಕಾರಿಗಳ ಹತ್ರ ಹೋಗಿ ನಮ್ಮ ದೂರನ್ನ ದಾಖಲಿಸಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತು. ಆದರೆ ಒಬ್ಬ ಜೂಜುಕೋರ ಅವರ ಹೆಂಡತಿಯೇ ಹೇಳ್ತಾಳೆ, ನನ್ನ ಗಂಡ ಮೊದಲಿಂದನೂ ಸಹ ಮಟಕ ದಂಧೆಯನ್ನು ಮಾಡ್ತಾ ಇದ್ರು, ಆ ದಂಧೆಯ ಮಾಮೂಲಿಯನ್ನು ಕೊಟ್ಟಿಲ್ಲ ಅಂತೇಳಿ ಪೊಲೀಸರು ಹೊಡೆದ್ರು ಅಂತೇಳಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಮುಸಲ್ಮಾನ ಸಮಾಜ ಈ ದೇಶದ ಕಾನೂನಿಗೆ ಎಷ್ಟು ಗೌರವ ಕೊಡುತ್ತೆ ಅಂತೇಳಿ. ಮುಸ್ಲಿಂ ಕಿಡಿಗೇಡಿಗಳು ಚನ್ನಗಿರಿನಲ್ಲಿ ಗಲಾಟೆ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿ ಅಲ್ಲಿದ್ದ ಎಲ್ಲ ವಾಹನಗಳನ್ನು ಹಾಗೂ ಸಾರ್ವಜನಿಕರ ವಾಹನಗಳನ್ನು ಜಖಂ ಮಾಡಿದ್ದಾರೆ. ಅದನ್ನು ವಿರೋಧಿಸಿ ಆ ಮುಸ್ಲಿಂ ಭಯೋತ್ಪಾದಕರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅಂದ್ಬಿಟ್ಟು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ನಾವಿವತ್ತು ಒಂದು ಮೆರವಣಿಗೆ, ಪ್ರತಿಭಟನಾ ಮೆರವಣಿಗೆ ಇಟ್ಕೊಂಡಿದ್ದೀವಿ. ಶಾಂತಿ ರೀತಿಯಿಂದ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ದಂಡಾಧಿಕಾರಿಗಳಿಗೆ ನಮ್ಮ ನೋವನ್ನ ಅರಿಕೆ ಮಾಡ್ಕೊಂಡಿದ್ದೀವಿ. ಎಷ್ಟೇ ನೋವಾಗ್ಲಿ, ಏನೇ ಹಿಂಸೆ ಆಗಲಿ, ಒಬ್ಬ ಮುಸಲ್ಮಾನ ಯುವಕ ಸತ್ತಿದ್ದಾನೆ, ಅದ್ರ ಬಗ್ಗೆ ನಮಗೆ ದುಃಖ ಇದೆ. ಆದರೆ ನಾವು ಮಾನ್ಯ ಏನು ಪೂಜನೀಯ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಈ ದೇಶವನ್ನ, ಕಾನೂನಿನ ಪ್ರಕಾರ ಈ ದೇಶ ನಡೀತಾ ಇರೋದು. ನಮ್ದು ಏನೇ ಸಮಸ್ಯೆ ಇರಲಿ, ನೋವುಗಳಿರಲಿ, ಅದನ್ನ ಕಾನೂನಿನ ಮೂಲಕನೇ ತಗೋಬೇಕು ಅನ್ನೋದು ನಮ್ಮ ಹಿಂದೂ ಪದ್ಧತಿ ಇದೆ. ಹಾಗಾಗಿ ಏನು ಮೊನ್ನೆ ಅವರು ಕಾನೂನನ್ನ ಕೈಗೆ ತಗೊಂಡಿದ್ರು, ನಾಳೆ ನಮ್ಮ ಮನೆಗಳಿಗೆ ನುಗ್ಗಲ್ಲ